ರಾಮನ ಬಗ್ಗೆ ಸಾಕಷ್ಟು ಭಕ್ತಿ ಬರ್ತಾ ಇದೆ. ಇವಾಗ ರಾಮನ ಬಗ್ಗೆನೇ ಜಪ ಮಾಡ್ತಿದ್ದಾರೆ. ಕಾಂಗ್ರೆಸ್ನರಿಗೆ ಜ್ಞಾನೋದಯ ಆಗಿದೆ. ತಪ್ಪು ಮಾಡಿದ್ವಿ ಅಂತೇಳಿ ತಪ್ಪಲು ಉಗ್ರ ಮಾಡ್ಕೊಂಡು ಮತ್ತು ಪಶ್ಚಾತ್ತಾಪ ಪಡ್ತಾರೆ. ರಾಮನ ಜನ್ಮ ಪತ್ರ ಕೇಳಿದತ್ತು, ರಾಮನಿಗೆ ತಂದೆ ತಾಯಿ ಯಾರಂತ ಕೇಳಿದಕ್ಕೆ, ಅಯೋಧ್ಯೆ ಕರಸೇವಕರ ಮೇಲೆ ಗುಂಡು ಹಾರಿಸ್ತೇವೆ, ಅಯೋಧ್ಯೆ ಕರಸೇವಕರನ್ನ ಜೈಲಿಗೆ ಕಳಿಸಿದರು. ರಾಮ ಎಲ್ಲಿ ಹುಟ್ಟಿದ್ದ ಜನ್ಮಸ್ಥಳದಲ್ಲಿ ಈ ರೀತಿ ಮಾತಾಡ್ತಕ್ಕಂಥವ್ರು ಎಲ್ಲ ಒಂದು ಕಡೆ ಗಾಬರಿಯಾಗಿದ್ದಾರೆ, ಭಯಭೀತರಾಗಿದ್ದಾರೆ. ಸೋಲು ಶತಸಿದ್ಧ. ಬರ್ತಾ ಇದ್ದಾರೆ. ಇವ್ರೇನು ಹೇಳ್ತಿದ್ರು, ಅಲ್ಲಿ ಬಾಬ್ರಿ ಮಸೀದಿ ಇದೆ ಅಂತ ಹೇಳ್ತಿದ್ರು, ಹಿಂದೂಗಳ ವಿರುದ್ಧ ಮಾತಾಡ್ತಿದ್ರು. ಇದ್ದಕ್ಕಿದ್ದಂಗೆ ಅವರಿಗೆ ಜ್ಞಾನೋದಯ ಆಗಿದೆ. ಹಾಗಾಗಿ ಈ ಟ್ರಸ್ಟ್ನ ಅನುಮಾನ ಪಡೆದಂಥವ್ರು ಅಲ್ಲೇ ರಾಮ ಮಂದಿರ ಕಟ್ಟಬೇಕಂತ ಹೇಳ್ತೇವೆ. ಅಲ್ಲೇ ಯಾಕೆ ಕಟ್ಟಬೇಕು, ಇಲ್ಲಿಲ್ವಾ? ಈ ದೇಶದಕ್ಕೆ ಒಂದು ಕಳಂಕ ಬಾಬ್ರಿ ಮಸೀದಿ. ಅದು ಬಾಬ್ರಿ ಮಸೀದಿ ಅಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು ರಾಮ ಜನ್ಮಸ್ಥಳ ಅಂತಂದು. ಲೋಕಸಭೆ ಚುನಾವಣೆ ಹತ್ರ ಬಂದಾಗಲೇ ರಾಮನ ಜಪ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದೇನು, ರಾಜಕಾರಣಕ್ಕೋಸ್ಕರ ಅಲ್ಲಿ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು. ಅದು ಬಿಜೆಪಿ ಕಾರ್ಯಕ್ರಮ ಅಲ್ಲ, ಸಂಘ ಪರಿವಾರದ ಕಾರ್ಯಕ್ರಮ. ಆಯ್ತು, ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಅಧಿಕಾರದಾಗಿದ್ದೀರಲ್ವ, ಆ ಸಂದರ್ಭದಲ್ಲಿ ಅಯೋಧ್ಯೆ ಕರಸೇವಕರ ಮೇಲೆ ಗುಂಡಾರಿಸಿದ್ರಿ, ಜೈಲಿಗೆ ಕಳಿಸಿರಿ. ಎಷ್ಟು ಕಿಲೋಮೀಟರ್ ನಡೆದು ಕರಸೇವಕರು. ಆ ಬಾಬ್ರಿ ಮಸೀದಿ ಕಳಂಕ ನಮ್ಮ ದೇಶಕ್ಕೆ ಕಳಂಕ ಇತ್ತು. ಆ ಕಳಂಕವನ್ನು ತೆಗೆದುಹಾಕಿದ್ರು. ಆ ಸಂದರ್ಭದಲ್ಲಿ ನಿಮಗೆ ಗುಂಡಾರಿಸಕರ ಯೋಚನೆ ಮಾಡಲಿಲ್ವಾ? ಈಗ ಬಿ ಜೆ ಪಿಯವರು ರಾಜಕಾರಣ ಮಾಡ್ತಾರೆ. ಇಲ್ಲಿ ಬಿ ಜೆ ಪಿ ಅಲ್ಲ, ಒಬ್ಬ ದೇಶದ ಪ್ರಧಾನಮಂತ್ರಿಗಳು ಅವರು ಆಹ್ವಾನ ಮಾಡಿದ್ದಾರೆ, ಉದ್ಘಾಟನೆ ಮಾಡ್ತಾರೆ. ಅರೆ, ನಿಮ್ಮನ್ನು ಕರೆತಾರಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ಅನೇಕ ಮುಖಂಡರು ಆಹ್ವಾನ ಮಾಡಿದಾರಲ್ಲ, 22ಕ್ಕೆ ಭಾಗವಹಿಸಬಾರ್ದು? ನಿಮಗೆ ಮುಖ ಇಲ್ಲ. ಹಾಗಾಗಿ ನಾವು ಉದ್ಘಾಟನೆ ಆದಮೇಲೆ ಭೇಟಿ ಕೊಡ್ತೀವಿ. ನಮಗೂ ಶ್ರೀರಾಮನ ಬಗ್ಗೆ ಗೌರವ ಇದೆ. ಅದ್ರ ಚುನಾವಣೆಗೋಸ್ಕರನ ಇವರು 22ನೇ ತಾರೀಕು ಅಲ್ಲಿ ಪಾಲ್ಗೊಂಡ್ರೆ ಯಾವ ಅಲ್ಪಸಂಖ್ಯಾತರು ಇವರು ವೋಟ್ ಬ್ಯಾಂಕ್ ರಾಜಕಾರಣಿಗಳು ಅವರು ನಮ್ಮಿಂದ ದೂರ ಸರಿತಾರೆ ಅಂತ ಹೇಳಿ ಈ ರೀತಿ ನಾಟಕೀಯ ಮಾಡ್ತಾರೆ. ನಾನು ಹೇಳ್ತೀನಿ, ಇವರು ಒಂದು ಕಡೆ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ, ನಮ್ಮ ಸಂಸ್ಕೃತಿ ವಿರೋಧ ಮಾಡ್ತಾರೆ, ಮಠಮಾನ್ಯಗಳು ವಿರೋಧ ಮಾಡ್ತಾರೆ. ಆದರೆ ತಲೆ ಮೇಲೆ ಮುಸಿ ಹಾಕಿದ್ರು ಹಿಂಬದಿಯಲ್ಲಿ ಹೋಗ್ಬೇಡ್ರಿ, ನೇರವಾಗಿ ಮಸೀದಿಗಳು ನಿಮ್ಗೆ ಹೋಗ್ತಿರ್ಲ, ನಮಾಜ್ ಮಾಡೋಕೆ ಟೋಪಿ ಹಾಕ್ಯಂತಿರ್ಲ, ಅವ್ರು ಕೊಟ್ಟಂಥ ಬಿರಿಯಾನಿ ತಿಂತಿರ್ಲ. ಬಿರಿಯಾನಿ ತಿನ್ನಕ್ರ ಭಾಳ ಚೆನ್ನಾಗಿದೆ ಅಂತೇಳಿ ಜಮೀರ್ ಅಹಮದ್ ಮನೆಯಲ್ಲಿ ಬಿರಿಯಾನಿ ತಿನ್ನಕ್ಕೆ ನಿಮಗೆ ಸಮಯ ಇರುತ್ತೆ. ನಮ್ಮ ಹಿಂದೂಗಳ ಪಾವಿತ್ರ್ಯತೆಯನ್ನು ಹಾಳು ಮಾಡೋಕ್ಕೆ ನಿಮಗೆ ಆ ಸಮಯ ಇರಲ್ಲ. ರಾಮ ಮಂದಿರ ಉದ್ಘಾಟನೆ ಕರೆದಾಗ ತಿರಸ್ಕಾರ ಮಾಡ್ತೀರಿ. ನಾವು ಹೇಳ್ತಾ ಇದೀವಿ, ಹಿಂದೂ ಮುಸಲ್ಮಾನ್ ಕ್ರೈಸ್ತರು ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಓಟ್ಗೋಸ್ಕರ ರಾಜಕಾರಣ ಮಾಡಬಾರ್ದು. ಕಾಂಗ್ರೆಸ್ ಈ ದೇಶದಲ್ಲಿ ಧೂಳಿಪಟ್ಟಾಗುತ್ತೆ. ಒಂದು ರೈತ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರ, ಸ್ತ್ರೀ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ. ಹಾಗಾಗಿ ಈ ಸರ್ಕಾರ ಧೂಳಿಪಟ್ಟಾಗಿದೆ. ಏನು ರಾಜ್ಯದಲ್ಲಿ ಸಹ ಸರ್ಕಾರ ಯಾವುದೇ ಸಂದರ್ಭ ಪತನ ಆಗ್ಬೋದು. ಮತ್ತು ಲೋಕಸಭೆಯಲ್ಲಿ 400 ಸ್ಥಾನಗಳು ಬರ್ತೀವಿ, ನಾವು ಸವಾಲಾಗ್ತೀವಿ. ನಿಮಗೆ 2014ರಲ್ಲಿ ವಿಪಕ್ಷ ನಾಯಕ ಸ್ಥಾನ ಇಲ್ಲ, 2019
2024 ಧೂಳಿಪಟ ಹಾಕ್ತೀರಿ. ಇದ್ದದ್ದು 15-20 ವರ್ಷ ನಿಮ್ಮ ಅಡ್ರೆಸ್ಸೇ ಇಲ್ಲ, ಏನೋ INDI ಮಾಡ್ಕೊಂಡಿಲ್ಲ. ಒಂದು ಯಾರೋ ಒಬ್ಬಿಬ್ರು ಖರ್ಗೆ ಅವರು ಪ್ರಧಾನಮಂತ್ರಿ ಅಂದರು, ಅಲ್ಲಿ ನಿತೀಶ್ ಕುಮಾರ್ ಮತ್ತು ಲಾಲು ಅನೇಕರು ವಿರೋಧ ಮಾಡಿದರು. ಈ ಕಾಂಗ್ರೆಸ್ ಒಡೆದ ಮನೆಯಾಗಿದೆ ಮತ್ತು INDA ಒಕ್ಕೂಟ ಇದು ಸಹ ಚುನಾವಣೆ ಹತ್ರ ಬಂದಂಗೆ ಬಿರುಕು ಜಾಸ್ತಿ ಆಗುತ್ತೆ. ಅವ್ರಿಗೆ ನೆಲೆನೂ ಇಲ್ಲ, ಅಡ್ರೆಸ್ ಇಲ್ಲ. ಈ ಹಿಂದೂಗಳ ಮತ್ತು ರೈತರ ಶಾಪದಿಂದ ಸರ್ವನಾಶ ಆಗ್ತಿದೆ ನನಗೆ ಇಚ್ಛೆ ಪಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.